ಬಿಜೆಪಿಯ ಆಣೆ ಪ್ರಮಾಣ ಪಾಲಿಟಿಕ್ಸ್ ಫ್ಲಾಪ್ ಆಗಿದೆ. ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕಾಂಗ ಸಭೆಗೆ ಬ್ರೇಕ್ ಬಿದ್ದಿದೆ. ಸ್ವಪಕ್ಷೀಯರಿಂದಲೇ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ವಿರೋಧಕ್ಕೆ ಮಣಿದು ಧರ್ಮಸ್ಥಳ ಸಭೆ ರದ್ದು ಮಾಡಲಾಗಿದೆ. ಬಿಜೆಪಿಯ ಆಣೆ ಪ್ರಮಾಣ ಒಂದು ಪ್ಲಾನ್ ಏನಿತ್ತು, ಧರ್ಮಸ್ಥಳದಲ್ಲಿ ಮಾಡಬೇಕು ಅಂತ, ಬಿಜೆಪಿ ಶಾಸಕಾಂಗ ಸಭೆಯ ಧರ್ಮಸ್ಥಳದಲ್ಲಿ ನಡೆಸಬೇಕು ಅಂತ, ಅದಕ್ಕೆ ಬ್ರೇಕ್ ಬಿದ್ದಿದೆ. ಸ್ವಪಕ್ಷೀಯರಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಸ್ವತಃ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಿರೋಧ ವ್ಯಕ್ತಪಡಿಸಿದ್ರು. ಸುರೇಶ್ ಕುಮಾರ್ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಧರ್ಮಸ್ಥಳದಲ್ಲಿ ಸಭೆ ನಡೆಸದಿರಲು ಇದೀಗ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ ಕ್ರಾಸ್ ವೋಟಿಂಗ್ ಆಗಿತ್ತು ಅನ್ನುವಂಥದ್ದು ಅದು ಬಿಜೆಪಿಗೆ ಬಹುದೊಡ್ಡ ಸೆಟ್ ಬ್ಯಾಕ್ ಆಗಿತ್ತು, ಆ ಕ್ರಾಸ್ ವೋಟಿಂಗ್. ಸೊ ಹಾಗಾಗಿ ಕ್ರಾಸ್ ವೋಟರ್ಸ್ ಪತ್ತೆ ಹಚ್ಚುವುದಕ್ಕೆ ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆಯನ್ನ ಕೂಡ ಕರೆಯಲಾಗಿತ್ತು. ಕೊನೆಗೂ ಕೂಡ ಸ್ವಪಕ್ಷೀಯರಿಂದ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಧರ್ಮಸ್ಥಳದಲ್ಲಿ ನಡೆಸಲು ನಿರ್ಧರಿಸಿದ್ದಂತಹ ಶಾಸಕಾಂಗ ಸಭೆ ಕೊನೆಗೂ ಕೂಡ ಬ್ರೇಕ್ ಬಿದ್ದಂತಾಗಿದೆ. ಬಿಜೆಪಿಯ ಆಣೆ ಪ್ರಮಾಣ ಪಾಲಿಟಿಕ್ಸ್ ಫ್ಲಾಪ್ ಆಗಿದೆ. 63 ಮಂದಿ ಶಾಸಕರನ್ನ ಧರ್ಮಸ್ಥಳಕ್ಕೆ ಕರೆದಿದ್ರು ವಿಜಯೇಂದ್ರ. ಕ್ರಾಸ್ ವೋಟರ್ಸ್ ಅನ್ನ ಪತ್ತೆ ಹಚ್ಚಬೇಕು ಅನ್ನುವಂತಹ ಕಾರಣಕ್ಕೆ ಈ ಒಂದು ನಿರ್ಧಾರವನ್ನು ವಿಜಯೇಂದ್ರ ತೆಗೆದುಕೊಂಡಿದ್ರು. ಇದೀಗ ಆಣೆ ಪ್ರಮಾಣ ಪಾಲಿಟಿಕ್ಸ್ಗೆ ಬ್ರೇಕ್ ಬಿದ್ದಂತಾಗಿದೆ. ಪ್ರಮುಖವಾಗಿ ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ಹಲವು ಶಾಸಕರುಗಳು ಕ್ರಾಸ್ ವೋಟಿಂಗ್ ಮಾಡಿದ್ರು, ಅಡ್ಡ ಮತದಾನವನ್ನು ಮಾಡಿದ್ರು ಅನ್ನುವಂಥದ್ದು ಬಿಜೆಪಿಗೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಟ್ಟಿತ್ತು. ಅಷ್ಟೇ ಅಲ್ಲ, ಮಿತ್ರಪಕ್ಷವಾದ JDSಗೆ ಬಹುದೊಡ್ಡ ರೀತಿಯ ಶಾಕ್ ಕೊಟ್ಟಂತಹ ಒಂದು ಪ್ರಸಂಗ ನಡೆದಿತ್ತು. ಯಾಕಂದರೆ JDSನಿಂದಲೂ ಕೂಡ ಅಡ್ಡ ಮತದಾನ ನಡೆದಿದ್ರೆ ಬಿಜೆಪಿ ಶಾಸಕರು ಕೂಡ ಕೆಲ ಶಾಸಕರು ಅಡ್ಡ ಮತದಾನವನ್ನು ಮಾಡಿದ್ರು. ಬಿಜೆಪಿಯ 2 ಶಾಸಕರು ಗೆದ್ದರೂ ಕೂಡ ಒಂದು ಕಡೆ ಬಿಜೆಪಿಯ ಹಲವು ಶಾಸಕರುಗಳು ಅಡ್ಡ ಮತದಾನ ಮಾಡಿದ್ದು ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಮುಜುಗರವನ್ನು ತಂದಿಟ್ಟಿತ್ತು. ಮತ್ತೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಕೂಡ ಈ ಸಂಬಂಧ ಒಂದು ಕಡೆ ಈ ವಿಚಾರವಾಗಿ ಪರಿಷತ್ ಚುನಾವಣೆಯಲ್ಲಿ ನಡೆದಂತಹ ಕ್ರಾಸ್ ವೋಟಿಂಗ್ ವಿಚಾರವಾಗಿ ವರದಿಯನ್ನು ಕೇಳಿದ್ರು. ವರದಿಯನ್ನು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ನೀಡಿದ್ರು. ಮತ್ತು ಇದು ಒಂದು ರಾಷ್ಟ್ರೀಯ ಪಕ್ಷವಾದಂಥ ಬಿಜೆಪಿಗೆ ದೊಡ್ಡ ಮುಜುಗರವನ್ನು ಕೂಡ ತಂದೊಡ್ಡಿತ್ತು. ಬಿಜೆಪಿಯ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಕೆರಳಿ ಕೆಂಡವಾಗಿದ್ದಂಥ ನಾಯಕರು ಬಿಜೆಪಿಯ ರಾಜ್ಯ ನಾಯಕರಿಂದ ವರದಿಯನ್ನು ಕೇಳಿದ್ದಲ್ಲದೆ ತರಾಟೆಗೂ ಕೂಡ ತೆಗೆದುಕೊಂಡಿದ್ರು. ಬಿಜೆಪಿಯ ಚಿಹ್ನೆಯಡಿ ಗೆದ್ದು ಬಿಜೆಪಿ ಚಿಹ್ನೆಯಡಿ ಗೆದ್ದಂಥ ಶಾಸಕರು ಪಕ್ಷಕ್ಕೆ ದ್ರೋಹ ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ ಕ್ರಾಸ್ ವೋಟಿಂಗ್ ಮಾಡಿ ಅಂತಂದ್ರೆ ಇದು ನಾಚಿಕೆಗೇಡಿನ ವಿಚಾರ ಅನ್ನುವಂಥ ಆಕ್ರೋಶ ವ್ಯಕ್ತವಾಗಿತ್ತು. ಇದೇ ಕಾರಣಕ್ಕೆ ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕಾಂಗ ಸಭೆಯನ್ನ ಕರೆದಿದ್ದಂಥ ಇದೇ BY ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಅಂತಿಮವಾಗಿ ಸ್ವಪಕ್ಷದಿಂದ ಕೇಳಿ ಬಂದಂಥ ವಿರೋಧದ ಹಿನ್ನೆಲೆಯಲ್ಲಿ ಕೈ ಬಿಟ್ಟಿದ್ದಾರೆ ಆ ಒಂದು ನಿರ್ಧಾರವನ್ನು. ಸ್ವತಃ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮತ್ತು ಸುರೇಶ್ ಕುಮಾರ್ ಕೂಡ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸೊ ಒಂದು ಕಡೆ ಬಿಜೆಪಿ ಶಾಸಕಾಂಗ ಸಭೆಯನ್ನು ಧರ್ಮಸ್ಥಳದಲ್ಲಿ ನಡೆಸುವುದು ತರವಲ್ಲ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕೊನೆಗೂ ಕೂಡ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಆದರೆ ಒಂದು ಕಡೆ ಕ್ರಾಸ್ ವೋಟ್ ಮಾಡಿದವರು ಯಾರು ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದು ಕೂಡ ಬಹುದೊಡ್ಡ ರೀತಿಯ ಸವಾಲು ನಾಯಕರುಗಳಿಗೆ. ಒಂದು ಟೆಕ್ನಿಕಲಿ ಒಂದಷ್ಟು ಈ ಒಂದು ಪರಿಷತ್ ಚುನಾವಣೆ ಸಂದರ್ಭದಲ್ಲಿನ ವೋಟಿಂಗ್ ಸಂದರ್ಭ ಏನಿದೆ ಅದೊಂದು ಟೆಕ್ನಿಕಲಿ ಒಂದು ಕ್ರಾಸ್ ವೋಟಿಂಗ್ ಆಗಿದ್ದಂಥ ಸಂದರ್ಭ ಪತ್ತೆ ಹಚ್ಚುವಂಥದ್ದು ಬಹು ಕಷ್ಟ. ಇದೇ ಕಾರಣಕ್ಕೆ ಕ್ರಾಸ್ ವೋಟಿಂಗ್ ಮಾಡಿದವ್ರು ಯಾರು ಅನ್ನುವಂಥದ್ದನ್ನು ಪತ್ತೆ ಹಚ್ಚುತ್ತೀವಿ ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಮತ್ತೊಂದು ಕಡೆ BY ವಿಜಯೇಂದ್ರ ಇಬ್ಬರು ಕೂಡ ಹೇಳ್ತಾಲೇ ಬರ್ತಿದ್ರು. ಆದರೆ ಅಷ್ಟು ಸುಲಭವಲ್ಲ ಕ್ರಾಸ್ ವೋಟಿಂಗ್ ಮಾಡಿದವ್ರು ಯಾರು, ಆ ಗುಪ್ತ ಮತದಾನ ಏನಿದೆ ಅಲ್ಲಿ ಅಡ್ಡ ಮತದಾನ ಮಾಡಿದವ್ರು ಯಾರು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥದ್ದು ಟೆಕ್ನಿಕಲಿ ಇಂಪಾಸಿಬಲ್ ಅನ್ನುವಂಥದ್ದು ಒಂದು ಕಡೆ ರಾಜ್ಯ ಬಿಜೆಪಿ ನಾಯಕರಿಗೂ ಗೊತ್ತಿದ್ದಂಥ ವಿಚಾರ. ಆದರೂ ಕೂಡ ಪತ್ತೆ ಹಚ್ಚುತ್ತೀವಿ ಅಂತ ಹೊರಟಿದ್ರು. ಅಂತಿಮವಾಗಿ ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆಯನ್ನು ನಡೆಸ್ತೀವಿ ಅಂತ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಂಥ ಬಿಜೆಪಿಯ ನಾಯಕರು, ಅದರಲ್ಲೂ BY ವಿಜಯೇಂದ್ರ. ಸೊ ಒಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರ ಈ ಒಂದು ನಿರ್ಧಾರ ಒಂದು ಕಡೆ ಸ್ವಪಕ್ಷದಿಂದ ತೀವ್ರ ವಿರೋಧಾಭಾಸಗಳಿಗೆ ಕಾರಣವಾಗಿತ್ತು. ಸ್ವತಃ ಪ್ರಹ್ಲಾದ್ ಜೋಶಿ, ಸುರೇಶ್ ಕುಮಾರ್ ಆದಿಯಾಗಿ ಹಲವು ಸ್ವಪಕ್ಷದ ಶಾಸಕರುಗಳು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಂತಿಮವಾಗಿ ಈ ಒಂದು ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಬಿಜೆಪಿಯ ಪ್ರಮುಖ ನಾಯಕರುಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಒಂದು ಕಡೆ ಪರಿಷತ್ ಚುನಾವಣೆಯ ಫಲಿತಾಂಶ ಹೊರಬಿದ್ದಂಥ ಸಂದರ್ಭದಲ್ಲಿ ದೊಡ್ಡ ಶಾಕ್ ಅಂತಂದ್ರೆ ಅಡ್ಡ ಮತದಾನ ಆಗಿದೆ ಬಿಜೆಪಿಯ ಹಲವು ಶಾಸಕರಿಂದ ಅಂತ. ಇದೇ ಕಾರಣಕ್ಕೆ ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕಾಂಗ ಸಭೆ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಂಥ ನಾಯಕರುಗಳು ಇದಕ್ಕಿದ್ದ ಹಾಗೆಯೇ ಹಿಂದೆ ಸರಿಯೋದಕ್ಕೆ ಪ್ರಮುಖ ಕಾರಣ
ಏನು ಅಂತ, ಅಂದರೆ ಸ್ವಪಕ್ಷದ ವಿರೋಧ ಈ ಒಂದು ನಿರ್ಧಾರ ಕಾರಣನ ಅಂತ? ವಸಂತ, ಏನು ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಒಂದಷ್ಟು ಅಂದರೆ ಶಾಸಕರು ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರೋಂಥದ್ದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಯಾಕೆಂದರೆ ಸಾಕಷ್ಟು ವಿಚಾರವಾಗಿ ಈಗ ಚರ್ಚೆ ಆಗ್ತಿರೋದು, ಪ್ರಮುಖವಾಗಿ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಸೀರಿಯಸ್ ಆಗಿರೋಂಥದ್ದು. ಈಗಾಗಲೇ ವಿಜಯೇಂದ್ರ ಅವರು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋಕ್ಕೆ ದೆಹಲಿಗೆ ತೆರಳಿರೋಂಥ ಸಾಕಷ್ಟು ರಾಜ್ಯದಲ್ಲಿ ಚರ್ಚೆ ಆಗ್ತಿರೋಂಥ ವಿಚಾರ. ಮತ್ತೊಂದು ವಿಚಾರ ಅಂದರೆ ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು ಅಂತ ಅಶೋಕ್ ಮತ್ತು ವಿಜಯೇಂದ್ರ ಅವರು ತೀರ್ಮಾನ ಮಾಡಿದ್ರು. ಅದಕ್ಕೆ ಸ್ವಪಕ್ಷದಲ್ಲೇ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಿದೆ. ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸುವ ಮೂಲಕ ಆಣೆ ಪ್ರಮಾಣ ಮಾಡಿಸೋದಕ್ಕೆ ಮುಂದಾಗಿದ್ದಂಥ ಬಿಜೆಪಿ ನಾಯಕರಿಗೆ ಅಂದರೆ ಈಗಾಗಲೇ ಶಾಸಕರು ಕೂಡ ಅಪಸ್ವರ ಎದ್ದಿರೋಂಥದ್ದು. ಪ್ರಮುಖವಾಗಿ ಒಂದು ರೀತಿಯಾದ ಶಾಕ್ ವಿಜಯೇಂದ್ರಗೆ ತಗಲಿದೆ ಅಂತಲೂ ಹೇಳ್ಬೋದು. ಪ್ರಮುಖವಾಗಿ ನಾವು ನೋಡೋದಾದರೆ ಜೋಶಿ ಆಗಿರ್ಬೋದು ಮತ್ತು ಅದೇ ರೀತಿ ಸುರೇಶ್ ಕುಮಾರ್ ಅವರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು. ಪ್ರಮುಖ ಈ ರೀತಿಯಾದಂಥ ಆಣೆ ಪ್ರಮಾಣ ಮಾಡಬಾರ್ದು ಅಂತ ಕೂಡ ಅವ್ರು ಹೇಳ್ತಿರೋದು. ಯಾಕೆಂದರೆ ಒಂದು ವೇಳೆ 63 ಜನರು ಕೂಡ ಬಂದು ಆಣೆ ಪ್ರಮಾಣ ದೇವಸ್ಥಾನದಲ್ಲಿ ಮಾಡಿದ್ದೇ ಆದಲ್ಲಿ ಒಂದು ರೀತಿಯಾದ ನಂಬಿಕೆ, ಪಕ್ಷದ ವಿರುದ್ಧವಾಗಿ ನಂಬಿಕೆ ಕೂಡ ಕಳೆದುಕೊಳ್ತಾರೆ. ಅದೇ ರೀತಿ ದೇವರ ವಿಚಾರದಲ್ಲೂ ಕೂಡ ನಂಬಿಕೆಗೆ ಅದು ತೊಂದರೆ ಆಗುವ ಸಾಧ್ಯತೆ ಇರೋದ್ರಿಂದ ಈ ರೀತಿಯಾದ ಆಣೆ ಪ್ರಮಾಣಗಳನ್ನು ಮಾಡಬಾರ್ದು. ಅದೇನೇ ಇದ್ರೂ ಕೂಡ ಪಕ್ಷದಲ್ಲಿ ತೀರ್ಮಾನ ಮಾಡಬೇಕು ಮತ್ತು ಪಕ್ಷದಲ್ಲಿ ಯಾವ ರೀತಿಯಾದಂಥ ಯಾರು ಅಡ್ಡ ಮತದಾನ ಹಾಕಿದ್ದಾರೆ ಅದರ ಬಗ್ಗೆ ನೀವೇ ವಿಚಾರಿಸಿ ಅದನ್ನು ಕಂಡುಹಿಡಬೇಕೇ ಹೊರತು ದೇವಸ್ಥಾನದಲ್ಲಿ ಆಣೆ ಪ್ರಮಾಣ ಮಾಡಬಾರ್ದು ಅಂತ ಕೂಡ ಜೋಶಿಯವರು ಮತ್ತು ಸುರೇಶ್ ಕುಮಾರ್ ಹೇಳ್ತಿರೋದ್ರಿಂದ ಅದಕ್ಕೆ ಸದ್ಯದ ಮಟ್ಟಿಗೆ ಈಗ ಬ್ರೇಕ್ ಬಿದ್ದಿರೋಂಥದ್ದು. ಹೈಕಮಾಂಡ್ ನಾಯಕರು ಕೂಡ ಇದನ್ನು ಮಾತು ಕೇಳಬೇಕಾಗಿತ್ತು, ಬಟ್ ಹೈಕಮಾಂಡ್ ನಾಯಕರು ಇದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಅದರಿಂದಾಗಿ ಜೋಶಿಯವರು ನೇರವಾಗಿ ಇದು ಆಣೆ ಪ್ರಮಾಣ ಮಾಡಬಾರ್ದು ಅಂತ ಕೂಡ ಹೇಳ್ತಾ ಇರೋಂಥದ್ದು. ಎಲ್ಲೋ ಒಂದು ಕಡೆ ಹೈಕಮಾಂಡ್ ಸೀರಿಯಸ್ ಆಗಿರೋದ್ರಿಂದಲೇ ಈ ವಿಚಾರಗಳನ್ನು ಮುಂದೆ ಎತ್ಕೊಂಡು ವಿಜಯೇಂದ್ರ ಅವರು ಕೂಡ ಮತ್ತು ಅಶೋಕ್ ಅವರು ಕೂಡ ಸಾಕಷ್ಟು ತೊಂದರೆ ಆಗ್ತಿರೋಂಥದ್ದು. ಪ್ರಮುಖವಾಗಿ ಅವರ ಸ್ಥಾನಗಳಿಂದ ಕೈ ಬಿಡಬೇಕೆಂಬ ಚರ್ಚೆ ಪಕ್ಷದಲ್ಲೇ ಕೇಳಿ ಬರ್ತಿದೆ. ಅದರಿಂದಾಗಿ ಇವೆಲ್ಲಕ್ಕೂ ಬ್ರೇಕ್ ಹಾಕಬೇಕೆಂಬ ನಿಟ್ಟಿನಲ್ಲಿ ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು ಅಂತ ತೀರ್ಮಾನ ಮಾಡಿದ್ರು. ಈಗ ಸ್ವಪಕ್ಷದಲ್ಲೇ ಅಂದರೆ ಒಂದು ರೀತಿ ಅಪಸ್ವರ ಕೇಳಿ ಬರ್ತಿದೆ. ದೇವರ ಮೇಲೆ ಆಣೆ ಪ್ರಮಾಣ ಮಾಡೋದು ಸರಿಯಲ್ಲ, ಅದೇನಿದ್ರು ಕೂಡ ಪಕ್ಷದ ಒಳಗೆ ತೀರ್ಮಾನ ಆಗಬೇಕು ಅಂತ ಕೂಡ ಬಹಿರಂಗವಾಗಿ ಹೇಳ್ತಿರೋದ್ರಿಂದ ಅದೆಲ್ಲವೂ ಕೂಡ ಈಗ ಬ್ರೇಕ್ ಬಿದ್ದು ಹೈಕಮಾಂಡ್ ನಾಯಕರ ಭೇಟಿಗೆ ವಿಜಯೇಂದ್ರ ಅವರು ತೆರಳಿರುವಂಥದ್ದು. ವಸಂತ್, ಸ್ಮೃತಿ, ಒಂದು ಕಡೆ ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಪತ್ತೆ ಹಚ್ಚುತ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಸೊ ಖಂಡಿತವಾಗಲೂ ಅವರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದು ಅಶೋಕ್ ಹೇಳೋರು ಮತ್ತು ವಿಜೇಂದ್ರ ಕೂಡ ಹೇಳೋರು. ಬಹುಶಃ ಧರ್ಮಸ್ಥಳಕ್ಕೆ ಹೋಗಿ ಶಾಸಕಾಂಗ ಸಭೆಯನ್ನು ನಡೆಸಿದ್ರೆ ಖಂಡಿತವಾಗ್ಲೂ ಯಾರು ಅನ್ನುವಂಥದ್ದು ಗೊತ್ತಾಗುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ನಲ್ಲಿ ಇದ್ರು ಈ ಇಬ್ಬರು ನಾಯಕರು. ಆದರೆ ಪತ್ತೆ ಹಚ್ಚೋದು ಬಹಳ ಕಷ್ಟ ಅನ್ನುವಂಥದ್ದು ಅವರಿಗೂ ಗೊತ್ತಿರುವಂಥ ವಿಚಾರ. ಬಹುಶಃ ಧರ್ಮಸ್ಥಳದಲ್ಲಿ ಒಂದು ಕಡೆ ಶಾಸಕಾಂಗ ಸಭೆ ನಡೆಸಿದ್ರೆ ಇದು ಹೊರ ಬರುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ನಲ್ಲಿ ಈ ಮಾತು ಹೇಳಿಕೆಯನ್ನು ಅಥವಾ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರ ಅಂತ ಇಬ್ಬರು ನಾಯಕರು. ಈಗ ಅದು ಕ್ಯಾನ್ಸಲ್ ಆಗಿರೋದ್ರಿಂದ ಪತ್ತೆ ಹಚ್ಚೋದು ಟೆಕ್ನಿಕಲಿ ಇಂಪಾಸಿಬಲ್ ಅಲ್ವಾ ಅಂತ? ಹೌದು ವಸಂತ್, ಯಾಕೆಂದರೆ ಸದ್ಯಕ್ಕೆ ಟೆಕ್ನಿಕಲ್ ಆಗಿ ಯಾರು ಅಡ್ಡ ಮತದಾನ ಹಾಕಿದ್ದಾರೆ, ಯಾರು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಎಂಬುದು ಕಂಡುಹಿಡಿಯೋದು ತುಂಬ ಕಷ್ಟ. ಯಾಕೆಂದರೆ ಇದು ವೋಟಿಂಗ್ ಪ್ರೋಸೆಸ್ ಇದ್ದಿದ್ದೇ ಯಾರಿಗೂ ತೋರಿಸದೆ ಓಟ್ ಹಾಕೋದು ಅಂತ. ಅದರಿಂದಾಗಿ ಯಾವ ರೀತಿ ಕಂಡುಹಿಡಿಯೋದಕ್ಕೆ ಟೆಕ್ನಿಕಲ್ ಆಗಿ ಪ್ರೂವ್ ಮಾಡೋದಕ್ಕೆ ಮತ್ತು ಇಂಥರೇ ಅಡ್ಡ ಮತದಾನ ಹಾಕಿದ್ದಾರೆ ಅಂತ ಪ್ರೂವ್ ಮಾಡೋದು ಬಿಜೆಪಿಗೆ ಅಥವಾ ಯಾರೇ ಆಗಲೂ ಕೂಡ ತುಂಬ ಕಷ್ಟ ಆಗುತ್ತೆ. ಅದರಿಂದಾಗಿ ಅದನ್ನು ಯಾವ ರೀತಿ ಕಂಡುಹಿಡಬೇಕು ಅಂತ ಪ್ರಶ್ನೆಗಳು ಬಂದಾಗ ದೇವಸ್ಥಾನದಲ್ಲಿ ಹೋಗಿ ಆಣೆ ಪ್ರಮಾಣ ಮಾಡೋದ್ರಿಂದ ಒಂದಷ್ಟು ಬಹಿರಂಗ ಆಗ್ಬೋದು ಅಥವಾ ಹೇಳಿಕೆ ಸಿಗಬಹುದು ಎಂಬ ಲೆಕ್ಕಾಚಾರದಲ್ಲಿ ವಿಜಯೇಂದ್ರ ಆಗಿರ್ಬೋದು ಮತ್ತು ಅಶೋಕ್ ಅವರು ಕೂಡ ಈ ರೀತಿಯಾದ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅಂದರೆ ಧರ್ಮಸ್ಥಳದಲ್ಲಿ ಮೀಟಿಂಗ್ ಅನ್ನು ಕರೆದು ಎಲ್ಲ ಶಾಸಕರನ್ನು ಒಟ್ಟಾಗಿ ಸೇರಿಸಿ ಧರ್ಮಸ್ಥಳ ದೇವಸ್ಥಾನದ ಬಳಿ ಆಣೆ ಪ್ರಮಾಣ ಮಾಡಿಸಿದ್ರೆ ಯಾರಾದರೂ ಹೊರ ಬರ್ಬೋದು, ಯಾರಾದರೂ ತಾವೇ ಬಂದು ವಾಲಂಟಿಯರಿಗೆ ಹೇಳ್ಬಹುದು ಎಂಬ ನಿರೀಕ್ಷೆಗಳನ್ನು ಏನು ಅಶೋಕ್ ಅವರು ಮತ್ತು ವಿಜಯೇಂದ್ರ ಅವರು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಪ್ರಮುಖವಾಗಿ ಹೈಕಮಾಂಡ್ ಈ ವಿಚಾರದಲ್ಲಿ ತುಂಬ ಸೀರಿಯಸ್ ಆಗಿತ್ತು. ಅವರೆಲ್ಲರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಹೈಕಮಾಂಡ್ ಹೇಳಿತ್ತು. ಮತ್ತು ಯಾರೆಲ್ಲ ವೋಟಿಂಗ್ ಪ್ರೋಸೆಸ್ಸಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರಿಗೆ ವೋಟ್ ಹಾಕಿ ಒಂದು ಟೀಮನ್ನು ರಚನೆ ಮಾಡಿದರೆ ಆ ಟೀಮ್ನ ಲೀಸ್ಟನ್ನು ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಪಡೆದಿರೋದ್ರಿಂದ ತಮ್ಮ ಸ್ಥಾನಗಳಿಗೆ ಟೆನ್ಷನ್ ಆಗ್ತಾ ಇರೋದ್ರಿಂದ ಮತ್ತು ತಮ್ಮ ಸ್ಥಾನಕ್ಕೆ ಎಲ್ಲಿ ಒಂದು ರೀತಿಯಾದಂಥ ಸಮಸ್ಯೆ ಆಗ್ಬೋದು. ಯಾಕೆಂದರೆ ವಿಪಕ್ಷ ನಾಯಕರಾಗಿ ಈಗಾಗಲೇ ವಿಜಯೇಂದ್ರ ಅವರು ಫೇಲ್ ಆಗಿದ್ದಾರೆ ಎಂಬ ಲೆಕ್ಕಾಚಾರಗಳು ಕೂಡ ಬಿಜೆಪಿಯಲ್ಲಿ ಬರ್ತಿರೋಂಥದ್ದು. ಪ್ರಮುಖವಾಗಿ ಅದೇ ರೀತಿ ಅಂದರೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಫೇಲ್ ಆಗಿದ್ದಾರೆ ಎಂಬ ಲೆಕ್ಕಾಚಾರವೂ ಕೂಡ ಮತ್ತೆ ಪಕ್ಷದಲ್ಲಿ ಅಪಸ್ವರ ಕೂಡ ಕೇಳಿ ಬರ್ತಿತ್ತು. ಇನ್ನೊಂದು ಕಡೆ ವಿಪಕ್ಷ ನಾಯಕರಾದಂಥ ಅಶೋಕ್ ಅವರು ಕೂಡ ಏನು ಶಾಸಕರ ಹಿಡಿದಿಟ್ಟುಕೊಳ್ಳುವಲ್ಲಿ ಅಥವಾ ಅವರ ಚಲನವಲನಗಳ ಬಗ್ಗೆ ಗಮನ ಇಡುವಲ್ಲಿ ವಿಫಲರಾಗಿದ್ದಾರೆ. ಎಲ್ಲ ಶಾಸಕರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ವಿಫಲ ಆಗಿದ್ದಾರೆ ಎಂಬ ಚರ್ಚೆಗಳು ಕೂಡ ಬಿಜೆಪಿಯಲ್ಲಿ ಪ್ರಬಲವಾಗಿ ಕೇಳಿಬರ್ತಿತ್ತು. ಮತ್ತು ಎಲ್ಲಿ ತಮ್ಮ ಸ್ಥಾನಗಳಿಗೆ ಸಂಕಷ್ಟ ಎದುರಾಗುತ್ತೆ ಎಂಬ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನು ಕೇಳದೆ ಇವರೇ ನೇರವಾಗಿ ಏನು ಧರ್ಮಸ್ಥಳದಲ್ಲಿ ಒಂದು ಶಾಸಕಾಂಗ ಪಕ್ಷದ ಸಭೆ ಕರೆದು ಅಲ್ಲಿ ಆಣೆ ಪ್ರಮಾಣ ಮಾಡಿಸಬೇಕು ಅಂತ ತೀರ್ಮಾನ ಮಾಡಿದ್ರು. ಆದರೆ ಎಲ್ಲ ಸ್ವಪಕ್ಷದಲ್ಲೂ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ಪ್ರಮುಖವಾಗಿ ಜೋಶಿ ಮತ್ತು ಸುರೇಶ್ ಕುಮಾರ್ ಅವರು ನೇರವಾಗಿಯೇ ಒಂದು ಕಡೆ ಸುರೇಶ್ ಕುಮಾರ್ ಅವರು ನಿನ್ನೆ ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ರು ಮತ್ತು ಜೋಶಿ ಅವರು ಕೂಡ ಈ ರೀತಿಯಾದಂಥ ಏನು ಆಣೆ ಪ್ರಮಾಣ ರಾಜಕೀಯಕ್ಕೆ ಹೋಗಬಾರ್ದು,
ರಾಜಕೀಯಕ್ಕೂ ಮತ್ತು ದೇವರಿಗೆ ಈ ರೀತಿಯಾದಂಥ ರಾಜಕೀಯಗಳನ್ನು ಮಾಡಬಾರ್ದು ಅಂತ ಕೂಡ ಇವತ್ತು ಏನು ಜೋಶಿ ಅವರ ಹೇಳಿಕೆ ಮತ್ತು ಅವರು ಹೇಳಿರೋದ್ರಿಂದ ಎಲ್ಲ ಒಂದು ಕಡೆ ಇವೆಲ್ಲವೂ ಕೂಡ ಬ್ರೇಕ್ ಬಿದ್ದಿರೋದ್ರಿಂದ ಸಾಕಷ್ಟು ಮುಂದಿನ ದಿನಗಳು ಯಾವ ರೀತಿ ಹೈಕಮಾಂಡ್ ಇದನ್ನು ತೀರ್ಮಾನ ಮಾಡುತ್ತೆ, ರಾಜ್ಯ ನಾಯಕರು ಕೂಡ ಯಾವ ರೀತಿಯಾದಂಥ ಅಡ್ಡಮತದಾನ ಹಾಕಿದ್ದಾರೆ, ಅವ್ರನ್ನ ಯಾವ ರೀತಿ ಪತ್ತೆ ಹಚ್ಚುತ್ತೆ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ವಸಂತ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ.